3200 ರೂಪಾಯಿವರೆಗೂ ಎಲ್ಲಿದೆ ಅದು? ಬೆಳಗಾವಿ ಜಿಲ್ಲಾಧಿಕಾರಿಗಳು ಚರ್ಚೆ ನಡೆಸಿ 11.25 ರಿಕವರಿ ಬಂದರೆ 3200 ರೂಪಾಯಿ. 11.25 ರಿಕವರಿ ಬಂದರೆ ಹೌದೌದು, ಹೊರತುಪಡಿಸಿ FRP ಹಂಗೆ ಆಗ್ತದೆ. ಕೇಂದ್ರ ಸರ್ಕಾರ FRP ಹೊರತುಪಡಿಸಿ ಯಾವುದು? ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ಅದಕ್ಕೆ ನಾಳೆ ಕರೆದು ಮಾತಾಡ್ತಾ ಇದ್ದೀನಪ್ಪ ರೈತರು ಮಾಲೀಕರ ಜೊತೆ. ತಾಳಿ ನಾ ಹೇಳ್ಬಿಟ್ಟ ಮೇಲೆ ಆಮೇಲೆ ಕೇಳಿ. ಕೇಳಪ್ಪ, ನಾ ಇನ್ನೂ ಮುಗಿಸಿಲ್ಲ. 10.25 ರಿಕವರಿ ಬಂದರೆ 3100 ರೂಪಾಯಿ. 10.25 ರಿಕವರಿ ಬಂದರೆ 3100 ರೂಪಾಯಿ. ಇದನ್ನು ರೈತರಿಗೆ ಮುಟ್ಟಿಸಿದ್ದೀವಿ. ನಿನ್ನೆ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಮ್ಮ HK ಪಾಟೀಲರು ಕೂಡ ಆಮಂತ್ರಣ ಕೊಟ್ಟಿದ್ದಾರೆ. ಆಮೇಲೆ ಸರ್, ಇದು ಬೆಲ್ಗಾಮ್ನಾಗ ಏನು 3200 3100 ಇದ್ರ ಜೊತೆಗೆ 900 ರೂಪಾಯಿ ಇದು ಖರ್ಚು ಬರ್ತದೆ ಕಟಾವು ಮತ್ತು ಅದು ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 900 ರೂಪಾಯಿ ಬರ್ತದೆ. 4200 ಆಗುತ್ತೆ ಸರ್. 4100 4100 ಆಗ್ತದೆ. ಆಮೇಲೆ 3000 4000 ಆಗುತ್ತೆ. ಆಮೇಲೆ ಇಟ್ ವೇರೀಸ್ ರಿಕವರಿ. ಈಗ 10.25 FRP ನಿಗದಿ ಮಾಡಲಿಕ್ಕೆ ಮೂಲ ಇಟ್ಕೊಂಡಿದ್ದಾರೆ, ಬೇಸಿಕ್ ರಿಕವರಿ. ಅದರ ಮೇಲೆ ಇನ್ನೂ ಅದಕ್ಕಿಂತ ಜಾಸ್ತಿ ಬರ್ತದೆ. 12 ಬರ್ಬೋದು, 12.5 ಬರ್ಬೋದು, 12.5 ಬರ್ಬೋದು. ಈ ಮಹಾರಾಷ್ಟ್ರದವರು ರಿಕವರಿ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸಗಳಿದ್ದಾವೆ. 13.5 ಅಲ್ಲಿಗೆ 13.5ವರೆಗೂ ಇದೆ ರಿಕವರಿ. ರಿಕವರಿ ಪರ್ಸೆಂಟೇಜ್ ಇದೆಯಲ್ಲ 13.5ವರೆಗೂ ಇದೆ. 2015ರಿಂದ 3635 ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇದೆ ನೋಡಿ ಸರ್ ಇಲ್ಲಿ. ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್. ಆಮೇಲೆ ಮಹಾರಾಷ್ಟ್ರದಲ್ಲಿ 40ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು 2515ರಿಂದ 3635 ಡಿಪೆಂಡಿಂಗ್ ಅಪಾನ್ ದಿ ರಿಕವರಿ. ಇಳುವರಿ ಎಷ್ಟಿದೆ ಅದರ ಮೇಲೆ. ರಿಂದ 3635 ರೂಪಾಯಿವರೆಗೂ ಮಹಾರಾಷ್ಟ್ರದಲ್ಲಿ ಕೊಡ್ತಾರೆ ಡಿಪೆಂಡಿಂಗ್ ಅಪಾನ್ ದಿ ರಿಕವರಿ ಪರ್ಸೆಂಟೇಜ್. ಒಟ್ಟಾರೆಯಾಗಿ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಮಾಲೀಕರ ಜೊತೆ ಮಾತಾಡಿ. ಈಗ ಸರ್, ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ದು 3550 FRP ಫಿಕ್ಸ್ ಮಾಡಿರುವಂಥದ್ದು 3550 ರೂಪಾಯಿ, 3290 ರೂಪಾಯಿ. ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 900 ರೂಪೀಸ್. 3550 ರೂಪಾಯಲ್ಲಿ 900 ರೂಪಾಯಿ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡಿದೆ ಅದು. ಆದರೆ ಈಗ ನಮ್ಮ ಸರ್ಕಾರ ಈಗ ಏನು 3200 ಹೇಳಿದೀವಲ್ಲ, ಅದು ಪ್ಲಸ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಹೇಳಿದ್ರೆ 4100 ಆಗ್ತದೆ, 4200 ಆಗ್ತದೆ ಇಲ್ಲಿ. ಎಲ್ಲ 800ರಿಂದ 1000 ರೂಪಾಯಿ ಆಗ್ತದೆ.
750 to ರೌಂಡ್ ಫಿಗರ್ ತಗೊಂಡಿದ್ದಾರೆ. ಕೇಂದ್ರ ಅದು ಸರ್ಕಾರ ಡಿಪೆಂಡಿಂಗ್ ಅಪಾನ್ ದಿ ಡಿಸ್ಟೆನ್ಸ್ ಅಂಡ್ ರಿಕವರಿ, ಇನ್ಕ್ಲೂಡಿಂಗ್ ಆಫ್ ಅದು ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಅದು ಕೇಂದ್ರ ಸರ್ಕಾರದ 3,550 ರೂಪಾಯಿ. ಆದರೆ ಇಲ್ಲಿ ಸ್ಟೇಟ್ನಲ್ಲಿ 3,200 ಪ್ಲಸ್ 800 1,000 ರೂಪಾಯಿವರೆಗೆ ಡಿಫ್ರೆನ್ಸ್ ಆಗ್ತದೆ. ನೀವು ಹೇಳಿದಾಗೆ ಅಂದರೆ 4,000 ದಾಟ್ತದೆ ನಮ್ಮದು ಕೇಂದ್ರ. ಅದು ಅದು ಮೈನಸ್ ಟ್ರಾನ್ಸ್ಪೋರ್ಟ್, ಮೈನಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಸರ್ ನೀವು ಹೇಳ್ತಾರ ರೇಟ್ ಕೊಟ್ಟಿದ್ದೀರಿ ಅಂದ್ರೆ ರೈತರು ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೀವು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು. ನಾನು ಈಗ FRP ಯಾರು ನಿಗದಿ ಮಾಡಿರೋದು ಅಂತ ಹೇಳ್ತಾ ಇದ್ದೇನೆ. ರೈತರಿಗೆ ಬಹುಶಃ ರಾಜಕೀಯವಾಗಿ ಅವ್ರಿಗೆ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ. ರಾಜಕಾರಣಿ ವಿರೋಧ ಪಕ್ಷದವ್ರು ಏನು ಮಾಡಿದ್ದಾರೆ, ಅವ್ರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾವು ಏನು 3 ವರ್ಷದಿಂದ ನೋಡ್ರಿ, 3 ವರ್ಷದಿಂದಲ್ಲ, ಈ ವರ್ಷ ಇರೋದು. ಪ್ರತಿ ವರ್ಷ ಯಾರು ನಿಗದಿ ಮಾಡೋರು ಬೆಲೆ FRPನ? ಒಬ್ಬರು ಕೊಡೋಣ ಲಿಸ್ಟ್. ಈಗ ನಮ್ಮ ಬಿಜಾಪುರದಲ್ಲಿ ನಾನು ಕೊಡ್ತೀನಿ 3,000ದಿಂದ 2,800 ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ. ಮೈನಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಲಾಸ್ಟ್ ಇಯರ್. ನೋಡಪ್ಪ, ಕೇಳ್ರಿ ಇಲ್ಲಿ ಮೈನಸ್ ಇದು ಟ್ರಾನ್ಸ್ಪೋರ್ಟೇಷನ್ ಹಾರ್ವೆಸ್ಟಿಂಗ್. ನೀವು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು 3,550 ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ನೋಡಿ, ನೀವು ಎಲ್ಲಾ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು, ಇಂಪ್ಲಿಮೆಂಟೇಷನ್ ಅಷ್ಟೇ ನಮ್ದು. ಯಾರು ಸ್ಪಂದಿಸ್ಲಿಲ್ಲ? ನಾನು ಶಿವಾನಂದ ಪಾಟೀಲ್ ಎಲ್ಲ ಮಾಡಿದ್ದಾರೆ. ಶಿವಾನಂದ ಪಾಟೀಲು ಸಕ್ಕರೆ ಮಂತ್ರಿಗಳು ಎಲ್ಲರೂ ಮಾಡಿದ್ದಾರೆ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ಲೀಸ್. ಎಲ್ಲ ಕೇಳ್ರಪ್ಪ. ಇಲ್ಲಿ 10.25 ರಿಕವರಿ, ಶೇಕಡ ರಿಕವರಿ 10.25 ಇದ್ದರೆ 3,550 ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ಅದು ಕರೆಕ್ಟಾಗಿ ಹೇಳಿದ್ದೀನಲ್ಲ. ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ರೈತರು ನಮಗೆ ಇದು ಸಾಲದಿಲ್ಲ, ಇದಕ್ಕಿಂತ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರು ಕೊಡಬೇಕು? ಫೇರ್ ಪ್ರೈಸ್ ನಿಗದಿ ಮಾಡೋರು ಯಾರು? FRPನ? ಆಯಿತು, ಕಾರ್ಖಾನೆ ಎಷ್ಟು ಕೊಡಬೇಕು? 3,550 ಕೊಡಬೇಕು. ಅದಕ್ಕೆ ಕಡಿಮೆ ಆಗಿದೆ, ಸಾಲಲ್ಲ ಅಂತ ಕೇಳ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇರೋದು. ಇಲ್ಲಪ್ಪ. ನಾವು 3,200 ರೂಪಾಯಿ ಕೊಡ್ತೀವಿ. ನಿಲ್ಲಿಸಿ ಮತ್ತೆ ಹೋಗಿ ಪ್ರತಿಭಟನೆನ. 3,200 ರೂಪಾಯಿ ಕೊಡಿಸ್ತೀನಿ. ತಾಳ್ರಿ, ಇವ್ರ ಜೊತೆ ಮಾತಾಡುವಾಗ ನೀನು ಯಾಕೆ ಮಧ್ಯೆ ಮಾತಾಡ್ತೀಯ? FRP ಫಿಕ್ಸ್ ಮಾಡೋರು ಯಾರ್ರೀ? ಈಗ 3,200 ರೂಪಾಯಿ ಕೊಡ್ತೀವಿ ಅಂತ DC ಮೂಲಕ ಹೇಳಿ ಕಳಿಸಿದ್ದೀವಿ. ಅವ್ರಿಗೆ ಒಪ್ತಿಲ್ಲ. ಅವರು 3,500 ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಯಾರು ಹೇಳ್ದವ್ರು 2,900? ಈಗ ನೀವು ಅರ್ಥ ಮಾಡ್ಕೋತಿಲ್ಲ. 3,550 ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರುವಂತದ್ದು, ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 800 rupees to 1,000 rupees. ಮಾತಾಡ್ತಾವ್ರೆ. ಏನ್ ಹೇಳಿ? ರಿಕವರಿ ಮೇಲೆ ಅಪ್ಪ ಕೊಡೋದು. ಅವರು 13.5 ಮಹಾರಾಷ್ಟ್ರದಲ್ಲಿ ಸಿಗುತ್ತೆ. ಅಷ್ಟೇ ಕೊಡಬೇಕು ಅಂತಂದ್ರೆ ಎಲ್ಲಿಂದ ಕೊಡಕ್ಕಾಗತ್ತೆ?
ಆಮೇಲೆ 3 ವರ್ಷದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.